ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಷ್ಠಾನ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಪ್ರತಿಷ್ಠಾನದ ರಾಜ್ಯಾಧ್ಯಕ್ಷರಾದ ಮುನಿನಾರಾಯಣ್ ಮತ್ತು ತಂಡದವರಿಂದ ಏನೇ ಕಾರ್ಯಕ್ರಮ ಮಾಡಿದರೂ ಸಮಾಜಕ್ಕೆ ಒಳ್ಳೆಯ ಸಂದೇಶ ಮತ್ತು ಸಮಾಜ ಸೇವೆ ಮಾಡುವ ಮೂಲಕ ಕಾರ್ಯಕ್ರಮಗಳನ್ನು ಆಚರಿಸುತ್ತಾ ಬಂದಿದ್ದಾರೆ. ಅದೇ ರೀತಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಬಿಸ್ಕೆಟ್ ಸುಮಾರು 500ಕ್ಕೂ ಮಕ್ಕಳಿಗೆ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿತರಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಮುನಿನಾರಾಯಣ್, ಕರ್ಮಭೂಮಿ ಫೌಂಡೇಶನ್ ನಿರ್ದೇಶಕ ಹಾಗೂ ಲೆಫ್ಟಿನೆಂಟ್ ಕರ್ನಲ್ ದಿವಾಕರ್ ಎಸ್.ಕೆ., ಕೇಂದ್ರೀಯ ವಿದ್ಯಾಲಯ ಶಿಕ್ಷಕರಾದ ಗುರು ಚೌಹಾಣ್, ಜಿಲ್ಲಾ ಅಧ್ಯಕ್ಷರಾದ ಆನಂದ್, ಮಹಿಳಾ ಅಧ್ಯಕ್ಷರಾದ ಮಂಗಳ ಹಾಗೂ ಜಯಮ್ಮ, ಸುಮಾ, ಮುನೀರ ಮತ್ತು ಸಂಘದ ಹಲವು ಪದಾಧಿಕಾರಿಗಳು ಸಾಥ್ ನೀಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಇವತ್ತು ಸಮಾಜಕ್ಕೆ ನಾವು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದು ಸರಿ ಸುಮಾರು 96ನೇ ಇಸ್ವಿಯಿಂದ ಸಣ್ಣದಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂಥ ಕೆಲಸಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಮಾಡ್ತಾಯಿದೆ. 77ನೇ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾವು ಸರ್ಕಾರಿ ಶಾಲೆಯಲ್ಲಿ ಓದಂಥ ಯುವಕರು ಏನಿದ್ದೀರಾ ಇವತ್ತಿನ ದಿವಸ ಅವ್ರಿಗೊಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ವಿದ್ಯಾಭ್ಯಾಸ ಮಾಡಿ ಹಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರ್ತೀವಿ, ಫ್ಯಾಕ್ಟ್ರಿಗಳು ಕೆಲಸ ಮಾಡ್ತಿರ್ತೀವಿ, ಮತ್ತು ಸರ್ಕಾರಿ ಉದ್ಯೋಗನೂ ಪಡ್ಕೊಂಡಿರ್ತೀವಿ. ಆದರೆ ನಾವು ಒಂದು ದಿವಸ ಸಹ ನಮ್ಮ ಗ್ರಾಮದಲ್ಲಿರುವಂಥ ಸರ್ಕಾರಿ ಶಾಲೆಗೆ ಹೋಗಿ ಬರುವಂಥ ಕೆಲಸನ ನಾವು ಮಾಡ್ತಾಯಿಲ್ಲ. ಮನುಷ್ಯನಿಗೆ ಜೀವನನೇ ಮುಖ್ಯ ಅಲ್ಲ, ಸೇವೆನೂ ಮುಖ್ಯ ಇರಬೇಕು. ನಮ್ಮ ತಂದೆ ತಾಯಿಗಳು ನಮಗೆ ಎಷ್ಟು ಕಷ್ಟಪಟ್ಟು ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ನಾವು ವಿದ್ಯಾಭ್ಯಾಸ ಮಾಡೋಂಥ ಮಕ್ಕಳಿಗೆ, ನಮ್ಮ ಗ್ರಾಮದ ಶಾಲೆಯಲ್ಲಿ ಇರೋಂಥ ಮಕ್ಕಳಿಗೆ ನಾವೇನು ಸಹಾಯ ಮಾಡಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ದಯವಿಟ್ಟು ಎಲ್ಲ ಯುವಕರು, ರಾಜ್ಯದಲ್ಲ ಇಡೀ ದೇಶದ ಯುವಕರಲ್ಲೂ ನಾವು ಒಂದು ಮನವಿ ಮಾಡ್ಕೊತೀವಿ. ಏನು 77ನೇ ಸ್ವಾತಂತ್ರ್ಯೋತ್ಸವ ನಾವು ಇವತ್ತು ದಿವಸ ನಮ್ಮ ದೇಶದಾದ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. 15ನೇ ತಾರೀಕು ಎಲ್ಲರೂ ಸಹ, ಎಲ್ಲ ಯುವಕರು, ಯುವ ಜನತೆ ಇರ್ಬೋದು, ದೊಡ್ಡೋರು ಇರ್ಬೋದು, ಮಕ್ಕಳಿರ್ಬೋದು, ಹೆಣ್ಮಕ್ಳಿರ್ಬೋದು, ಹೆಂಗಸರಿರ್ಬೋದು, ಎಲ್ಲರೂ ಸಹ ಒಂದು ಸಮಯ ಮಾಡಿಕೊಂಡು ಬೆಳಗ್ಗೆ 8:30ಯಿಂದ 9 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ಆಗುತ್ತೆ ನಿಮ್ಮ ಸ್ಥಳೀಯವಾಗಿರುವಂಥ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ. ಅಲ್ಲಿ ಹೋಗಿ ತಮ್ಮ ಕೈಯಲ್ಲಾದಂತಹ ಸಹಾಯ ಮಾಡಿ ಸ್ಕೂಲ್ ಮಕ್ಕಳಿಗೆ ಎಲ್ಲರೂ ಸಹ ದೇಶಕ್ಕೆ ಗೌರವ ಸಲ್ಲಿಸಬೇಕು. ಇವತ್ತು ಅಂಬೇಡ್ಕರ್ ಪ್ರತಿಷ್ಠಾನ ವತಿಯಿಂದ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನೋಟ್ಬುಕ್ಸನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಕಾರ್ಯಕ್ರಮನ ಇಟ್ಕೊಂಡಿದ್ದೆ. ಈಗ 5 ಶಾಲೆಗಳನ್ನು ಮುಗಿಸಿ ಇದು ಕಟ್ಟಕಡೆಯಾದಂತಹ ಶಾಲೆಗಳಲ್ಲಿ ನಾವು ಬಂದಿದ್ದೀವಿ. ಇಲ್ಲಿರುವಂತಹ ಪ್ರತಿಯೊಂದು ಮಕ್ಕಳಿಗೂ ಅವರು ಓದ್ತಿರುವಂತಹ 1ನೇ ಕ್ಲಾಸಿಂದ ಹಿಡಿದು 5ನೇ ಕ್ಲಾಸ್ ತನಕನೂ ಅವರಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪಠ್ಯಪುಸ್ತಕಗಳನ್ನು, ಸ್ಪೆಷಲಿ ನೋಟ್ಬುಕ್ಸನ್ನು ನಾವು ಇವರು ಮುನಿನಾರಾಯಣ್ ಅವರು ಮತ್ತು ಅವರ ಎಂಟೈರ್ ಟೀಮ್ ಅಂಬೇಡ್ಕರ್ ಪ್ರತಿಷ್ಠಾನ ವತಿಯಿಂದ
ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇದು ಬಹಳ ಮಾನವೀಯತೆ ದೃಷ್ಟಿಯಿಂದ ಅದ್ಭುತವಂತಹ ಕಾರ್ಯ. ಇಂಥ ಕಾರ್ಯ ನಡೀತಾ ಇರಬೇಕು. ಈ ಮಕ್ಕಳಲ್ಲಿ ಒಂದು ಹುಮ್ಮಸ್ಸು ಬರಬೇಕು. ಈ ಮಕ್ಕಳಲ್ಲಿ ನಾವು ಕಲಿಬೇಕು, ಮುಂದೆ ಬರಬೇಕು. ನಮಗೆ 4-6 ಜನ ಬಂದು ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ನಮ್ಮನ್ನು ಓದಿ ಅಂತ ಹೇಳಿ ನಮಗೆ ನೋಟ್ಬುಕ್ ಕೊಟ್ಟು ಹೀಗೆ ಒಂದು ಆಶೀರ್ವಾದ ಮಾಡಿ ಅಲ್ಲ, ಅದು ಬಹಳ ದೊಡ್ಡದು. ಸ್ಕೂಲುಗಳಿಗೆಲ್ಲ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಈ ಕಾರ್ಯಕ್ರಮನ ಪುಸ್ತಕಗಳನ್ನ ಕೊಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಮುನಿನಾರಾಯಣ ಸರ್ ಅವರು. ಹಾಗಾಗಿ ಎಲ್ಲ ಸ್ಕೂಲಿಗೂ ಕೊಟ್ಟಿದ್ದೀವಿ. ಮಕ್ಕಳುಗಳು ಓದಬೇಕು, ಜೀವನದಲ್ಲಿ ಅವರು ಒಂದು ಎತ್ತರ ಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ನಮ್ಮ ಪ್ರತಿಷ್ಠಾನದ ವತಿಯಿಂದ ಸಣ್ಣದಾಗಿ ಇವಾಗ ಮುಂದುವರಿತಾ ಇದ್ದೀವಿ. ಮುಂದೆ ದೊಡ್ಡದಾಗಿದೆ, ಎಲ್ಲರ ಸಹಕಾರದಿಂದ ದೊಡ್ಡದಾಗಿ ಮಾಡಿ ಇನ್ನೂ ಏನಾದರೂ ಮಕ್ಕಳಿಗೆ ನೆಕ್ಸ್ಟ್ ಇಯರ್ ಏನಾದರೂ ಬೇರೆ ಥರ ಇವೆಂಟ್ ಮಾಡೋಣ ಅಂದ್ಕೊಂಡಿದ್ವಿ. ಮೊದಲಿಗೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾನದಿಂದ ನಮ್ಮ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಮಕ್ಕಳಿಗೆ ತಿನ್ನಲಿಕ್ಕೋಸ್ಕರ ಬಿಸ್ಕೆಟ್ನ ವಿತರಣೆ ಮಾಡ್ತಾ ಇದ್ದೀರಾ. ಮೊದಲಿಗೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಈ ಒಂದು ಪ್ರತಿಷ್ಠಾನದ ಮುಖ್ಯಸ್ಥರಾದಂಥ ಮುನ್ರಾಜು ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ರೀತಿ ಸಮಾಜದಲ್ಲಿ ನಡೀತಾ ಇದೆ. ನಮ್ಮ ಸರ್ಕಾರಿ ಶಾಲೆಗೆ ಬರುವಂಥ ಬಡ ಮಕ್ಕಳಿಗೆ ತುಂಬ ಸಹಾಯ ಆಗುತ್ತೆ. ಅವರು ತಮ್ಮ ಭವಿಷ್ಯನ ಕಟ್ಕೊಳ್ಳೋದು ಶಾಲೆಯಲ್ಲೇ. ಅದರಿಂದ ಅವರು ಉತ್ತಮ ಭವಿಷ್ಯನ ಒಂದು ಕಟ್ಕೊಳ್ಬೇಕು ಅನ್ನೋದು ಈ ಒಂದು ಪ್ರತಿಷ್ಠಾನದ ಆಶಯ ಆಗಿರೋದು ತುಂಬ ಖುಷಿ ಕೊಡುತ್ತೆ. ಅದ್ರ ಜೊತೆಗೆ ಅಂಬೇಡ್ಕರ್ ಅವರ ಒಂದು ಧ್ಯೇಯನೂ ಸಹ ಅದೇ ಆಗಿತ್ತು. ಎಲ್ಲ ಮಕ್ಕಳು ಶಾಲೆಗೆ ಹೋಗಬೇಕು, ಶಾಲೆ ಕಲಿಬೇಕು ಅನ್ನೋದೇ ಆಗಿತ್ತು. ಅವರ ಒಂದು ಹೋರಾಟದ ಫಲವಾಗಿ ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ಮಕ್ಕಳು ಶಾಲೆ ಕಲಿತು ಒಂದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಸಹಾಯವಾಗಿ ನಿಮ್ಮ ಒಂದು ಈ ಸೇವೆನ ತುಂಬ ಹೃದಯದಿಂದ ನಾನು ವಂದಿಸ್ತೀನಿ.